ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ದೊಡ್ಡ ಕೆಲಸ ಅಂತಂದರೆ ಈ ಕೆಲಸ ಇಲ್ಲಿವರೆಗೂ ಯಾವತ್ತೂ ಮಾಡಿರಲ್ಲ, ಇವತ್ತು ಮಾಡ್ತಾಯಿಲ್ಲ ಅನ್ನೋಕ್ಕೆ ಹೋಗಲ್ಲ. ಯಾಕಂತಂದ್ರೆ ಫಾರಮ್ ಮಾಡೋತವಿಂದ ಸ್ಟಾರ್ಟ್ ಆಗಿರೋದೇ ಅಣ್ತಂದಿರ ಕೆಲಸ. ಇಲ್ಲಿ ಕಾಣಿಸ್ತಾವ್ರೆ ನೋಡ್ರಿ, ಇವರೇ ಅಣ್ತಂದಿರು. ಅಂತಂದ್ರೆ ಒಂದು ಪ್ಯಾಕೆಟ್ ಬಂದು 50 ರೂಪಾಯಿ ಆದ್ರೂ 5 ಪ್ಯಾಕೆಟ್ ತಂದಿನ 5 ಪ್ಯಾಕೆಟಲ್ಲಿ ಇವತ್ತು ಎಷ್ಟೊತ್ತೆ ಹೋದ್ರೂ ಇವತ್ತು ವಾರನ ಕಂಟಿನ್ಯೂ ಮಾಡಿ ವಾರನ ಮುಗ್ಸೋಕ್ಕಂತೂ ಹೋಗೋದಿಲ್ಲ. ಯುದ್ಧ ಯಾವ ರೇಂಜಿಗೆ ನಡೀತದೆ ಅಂತಂದರೆ ಬೆಳಗ್ಗೆ ಹೊತ್ತಿಲ್ಲ ಇವ್ರು ಇರಬೇಕು, ಇಲ್ಲ ಅಂತಂದರೆ ಕೋಳಿ ಮರಿ ತಿಂತಾ ಇದ್ದೀವಿ, ಒಂದು ಕೋಳಿ ಮರಿ ಸತ್ತಿರಬೇಕು, ಇಲ್ಲ ಮಲದ ಮರಿ ಸತ್ತಿರಬೇಕು. ಆ ಥರ ಇವತ್ತು ವಾರ ಯಾವ ಥರ ಇರುತ್ತೆ ಅಂತಂದರೆ ಮಲಿಗೂ ಕೋಳಿ ಮರಿಗಳಿಗೂ ಇಲ್ಲ ಅವಿರಬೇಕು, ಇಲ್ಲ ಇಲ್ಲಿರಬೇಕು. ಇವನ ಅಜ್ಜಿ ಏನು ಬೋಳಿ ಮಗನ ಒಸಿ ಇಲ್ಲ ಫಾರಮ್ ಒಳಗಡೆ. ಒಂದು ಪ್ಯಾಕೆಟ್ 50 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು. 5 ಪ್ಯಾಕೆಟು 250 ರೂಪಾಯಿ, ಒಂದು ತಿಂಗ್ಳಿಗೆ 250 ರೂಪಾಯಿ ಅಂದರೆ ಲೆಕ್ಕ ಹಾಕೊಳ್ಳಿ ವರ್ಷಕ್ಕೆ ಎಷ್ಟಾಯಿತು ಅಂತ. ತಂದು ಇಡೋದೇ ಆಗೈತೆ, ತಿನ್ಬಿಟ್ಟು ಸಾಯೋದೇ ಆಗೈತೆ, ಹಂಗೆ ಹೊಸ ಉಟ್ಕೊಳ್ಳೋದೇ ಆಗೈತೆ. ಒಸಿ ತಂದಿಡಲ್ಲ, ಒಸಿ ತಂದು ಹಿಡ್ದೇ ಹೋದ್ರೂ ಕಮ್ಮಿ ನನ್ನ ಮಗನವಂತೂ ಅಲ್ವೇ ಎಲ್ಲ ಇಲಿಗಳು ತಿನ್ನೋದು. ತಿರ್ಗಾ ಆಲೆ ಬಂದು ಮರಿ ಮಾಡ್ಬಿಟ್ಟು 10-15 ಮರಿ ಹಾಕ್ಬಿಟ್ಟು ಒಂದೇ ಸಲ ಎಲ್ಲ ಕೋಳಿ ಮರಿಗಳು ತಿನ್ನೋದು, ಮೊಲದ ಮರಿಗಳು ತಿನ್ನೋದು. ಏನು ನಮಗೇನು ಬೆಲೆ ಬೇಡವಾ? ಇಲ್ಲ ನಮಗೇನಾರ ಮನೆ ಮರ್ಯಾದಿಲ್ಲ ಅಂತ ಅನ್ಕೊಬಿಟ್ಟವ? ಇವೆಲ್ಲ ಅವ್ರದ್ದೇ ಸಾಮ್ರಾಜ್ಯ ಅಂತ ಮಾಡ್ಕೊಬಿಟ್ಬಿಟ್ಟಿದವ. ನಾನಿಲ್ಲ ಇಲಿ ಫಾರಮ್ ಮಾಡಿದ್ದಾನೋ, ಇಲ್ಲ ಕೋಳಿ ಫಾರಮ್ ಮಾಡಿದ್ದಾನೋ, ಇಲ್ಲ ಮೊಲದ ಫಾರಮ್ ಮಾಡಿದ್ದಾನೋ ಅಂತಲೇ ಗೊತ್ತಾಯ್ತಲ್ಲ.